ನಮಸ್ಕಾರ, ಎಲ್ಲರಿಗೂ ಚೆನ್ನಾಗಿದ್ದೀರಾ? ದಯವಿಟ್ಟು ನಿಮ್ ಕಾಲ ಬಿದ್ಬಿಡ್ತೀನಿ, 2 ನಿಮಿಷ ಸುಮ್ಮನಿರು. ಯಾಕೆ ಅಂದ್ರೆ ನಾನು ದರ್ಶನ್ ಸರ್ ಬಗ್ಗೆ ಮಾತಾಡ್ಬೇಕು 2 ಮಾತು, ಅದನ್ನ ನೀವೆಲ್ಲ ಕೇಳಿಸ್ಕೋಬೇಕು, ಸರ್ರು ಕೇಳಿಸ್ಕೋಬೇಕು. ಓಕೆನಾ? ಅಗ್ರಿನಾ? ಓಕೆ, ಡನ್, ಸೂಪರ್. ಮೊದಲನೇದಾಗಿ ಟ್ರೈಲರ್ ಲಾಂಚ್ಗೆ ಬರಬೇಕು ಅಂತ ಸರ್ ಹತ್ರ ಹೋದಾಗ ಫಸ್ಟ್ ಹೇಳಿದ್ ನನಗೆ, ಬೆಳ್ಳಿ ಪರ್ವಾಗಿ ಹೋಗಿದ್ದೆ ಶ್ರೀರಂಗಪಟ್ಟಣಕ್ಕೆ, ಊಟ ಮಾಡ್ತಾ ಇರ್ಬೇಕಾದ್ರೆ ಒಂದು ಮಾತು ಕೇಳಿದ್ರು, ಯಾಕಿರೋ ಮ್ಯಾಟ್ನಿ ಇನ್ನು ರಿಲೀಸ್ ಮಾಡದೆ ಕೂತಿದ್ದೀರಾ, ಫಸ್ಟ್ ರಿಲೀಸ್ ಮಾಡಿ ಸಿನಿಮಾನ ಅಂತಂದ್ರು. ಅವಾಗ ನಾನು ಸರ್ ಟ್ರೈಲರ್ ಲಾಂಚ್ಗೆ ಬರ್ಬೇಕು ನೀವು ಅಂದೆ. ಹೀರೋ ನೀವು ಕರೆಯೋದೇ ಬೇಡ, ನಾ ಬರ್ತೀನಿ, ನೀವು ಲಾಂಚ್ ಮಾಡಿ ಸಿನಿಮಾನ ಅಂತಂದ್ರು. ಅದಾದ್ಮೇಲೆ ಫೋನ್ ಮಾಡಿದೆ ನಾನು, ರಚಿತಾ ಅವ್ರು ಆಲ್ರೆಡಿ ಮಾತಾಡಿದ್ರು. ಆಮೇಲೆ ಫೋನ್ ಮಾಡಿದೆ ನಾನು, ಮಾಡಿದ ತಕ್ಷಣ ಒಂದೇ ಒಂದು ಮಾತಾಡಿದ್ರು, ಹೀರೋ ಯಾವ ಡೇಟ್ ಆದರೂ ಮಾಡಿ ನಾ ಬರ್ತೀನಿ, ರಚಿತಾ ಅವ್ರು ಇದ್ದೀರಾ, ರಚಿತಾ ಅವ್ರು ಇದ್ದಾರೆ, ನೀವಿದ್ದೀರಾ, ನಿಮ್ಮಿಬ್ಬರಿಗೋಸ್ಕರ 100% ಬರ್ತೀನಿ ಅಂತಂದ್ರು. ಬಂದಿದ್ದಾರೆ. ಆ್ಯಂಡ್ ಅವ್ರಿಗೆ ನಾವು ಯಾವಾಗಲೂ ಋಣಿಯಾಗಿರ್ತೀವಿ ಸದಾ ಕಾಲ. ಬ್ಯೂಟಿಫುಲ್ ಮನಸ್ಸುಗಳನ್ನು ಹಿಡಿದು ಎಲ್ಲ ಸಿನಿಮಾಗಳಿಗೂ ನಾವು ಯಾವಾಗ ಕರೆದಾಗಲೂ ಬರಲ್ಲ ಅಂತಂದಿಲ್ಲ. ಆ ಪ್ರೀತಿ, ಆ ವಿಶ್ವಾಸನ, ಆ ನಂಬಿಕೆನ ಖಂಡಿತವಾಗ್ಲೂ ನಾವು ಉಳಿಸ್ಕೋತೀವಿ. 1-2 ಮಾತು. ರಚಿತಾ ಅವರು ಅಫ್ಕೋರ್ಸ್ ಈ ಸಿನಿಮಾಗೆ ನಾನು ಅವಾಗಲೇ ಹೇಳ್ತಿದ್ದೆ ಕಿರೀಟ ಇದ್ದಂಗೆ ಅಂತ. ಅಂಡ್ ಅದಿತಿ ಪ್ರಭುದೇವ್ ಅವರು, ಪೂರ್ಣ ನಾಗ, ಮತ್ತೆ ಪೂರ್ಣ, ಶಿವರಾಜ್ ಕೇರ್ಪೇಟೆ, ಅಂಡ್ ಮಂಜಣ್ಣ, ಮತ್ತೆ ನಮ್ಮ ಚಂದನ್ ಸುರೇಶ್ ಅವರು, ಹಾಗೇನೆ ಇಡೀ ಮೀಡಿಯಾ, ಆನಂದ್ ಆಡಿಯೋ, ಎಲ್ಲರನ್ನ ನೆನೆಸ್ಕೋತೀನಿ ಈ ಸಂದರ್ಭದಲ್ಲಿ. ಹಾಗೆ ಸ್ಪೆಷಲ್ ಗೆಸ್ಟ್ ಆಗಿ ಬಂದಿರೋ ನಮ್ಮ ಧನಂಜಯ ಗೆಳೆಯ, ಯಾವಾಗಲೂ ನನ್ನ ಜೊತೆಗೆ ನಿಂತಿರ್ತಾನೆ ಬೆನ್ನೆಲುಬಾಗಿ, ಅವನು ಕೂಡ ಸ್ಪೆಷಲ್ ಥ್ಯಾಂಕ್ಸ್. ಹಾಗೆ ಕಡೆಯದಾಗಿ ಎಲ್ಲರ ಜೊತೆಲೂ ಬೆಂಬಲವಾಗಿ ನಿಂತ್ಕೊಂಡು ಅವ್ರನ್ನ ಪ್ರೀತಿಸೋರ ಜೊತೆಗೆ ಪಕ್ಕದಲ್ಲೇ ಇರ್ತೀನಿ ನಾನು ಸದಾ ಅಂತ ಬಂದಿದ್ದಾರೆ ಇವತ್ತು. ನಾವು ಬರೋವರೆಗೂ ಸರ್ ಬರೋವರೆಗೂ ಮಾತ್ರ ನಮ್ಮ ಪ್ರೋಗ್ರಾಮ್ ಆಗಿತ್ತು, ಅದು ಮ್ಯಾಟ್ನಿದಾಗಿತ್ತು. ಸರ್ ಬಂದ್ಮೇಲೆ ಅದು ಪ್ರೋಗ್ರಾಮು ಡಿ ಬಾಸ್ ಪ್ರೋಗ್ರಾಮೇ ಆಗಿದ್ದು. ಅದಾಗ್ಲಿ ಸಂತೋಷ. ಅವ್ರು ಇದ್ ಕಡೆ ಒಂದು ಸೆಲೆಬ್ರೇಷನ್, ಆ ಸೆಲೆಬ್ರೇಷನ್ ಬೇಕು. ಅಫ್ಕೋರ್ಸ್ ಇವತ್ತು ಮ್ಯಾಟ್ನಿಗೆ ಒಂದು ದೊಡ್ಡ ಶಕ್ತಿ ಸಿಕ್ಕಿದೆ. ಅಫ್ಕೋರ್ಸ್ ಮ್ಯಾಟ್ನಿ ಇವತ್ತು ದೊಡ್ಡ ಮಟ್ಟಕ್ಕೆ ರೀಚ್ ಆಗಿದೆ ಅವ್ರು ಬಂದಿದ್ರಿಂದ. ಅದು ನಿಜ, ಅದು ಅದನ್ನ ಸುಳ್ಳಲ್ಲ, ಅದನ್ನ ಒಪ್ಕೋಬೇಕು, ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡ್ಕೋಬೇಕು. ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್.